ನನ್ನ ಹೆಂಡತಿಗೆ ಟಾಸ್ಕ್ ಏನಂದರೆ ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ಅವ್ರ ಎಕ್ಸ್ ಬಗ್ಗೆ ಅಂದರೆ ಹಳೆ ಹುಡುಗಿ ಅಥವಾ ಹಳೆ ಹುಡುಗನ ಬಗ್ಗೆ ಒಂದು ಮಾತು ಹೇಳಬೇಕು ಅನ್ನೋದು. ಸೊ ನಿಮಗೂ ಕೂಡ ಹಳೆ ಹುಡುಗ ಏನಾದರೂ ಇದ್ದರೆ ಅವ್ರಿಗೇನಾದರೂ ಮೆಸೇಜ್ ತಲುಪಿಸ್ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ಸ್ಟಾರ್ಟ್ ಮಾಡ್ತೀನಿ ಕೊಡಿ. ನಿಮ್ಮ ಎಕ್ಸಿಗೆ ಏನಾದರೂ ಮೆಸೇಜ್ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಎಲ್ಲೇ ಇರಲಿ ಹೆಂಗೆ ಇರಲಿ ಅಲ್ಲೇ ಇದ್ಬಿಡ್ಲಿ, ಮತ್ತೆ ವಾಪಸ್ ಬರೋದು ಬೇಡ ಅಂತ. ಅಯ್ಯೋ ಸರ್, ನೀವೇನು ಹೇಳ್ತೀರಾ ಅಣ್ಣ? ನಮ್ಮದು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ಲು. ಹಾಂ, ನನ್ನ ಕ್ಯಾರೆಕ್ಟರ್ ಇವತ್ತು ಏನು ಅಂತ ತೋರಿಸ್ತೀನಿ. ನಾನು ಇವತ್ತು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನೀನು ಒಂದು ಗಾಡಿ ಆಗಲಿ ಏನೇ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಇವತ್ತು ನನ್ನ ದುಡ್ಡಲ್ಲಿ, ನನ್ನ ಸ್ವಂತ ದುಡ್ಡಲ್ಲಿ ನಮ್ಮದು ಒಂದು ಶೋರೂಮ್ ಗಾಡಿ ತೊಗೊತಿದ್ದೀನಿ. ಅದನ್ನು ನಾವು ಅವಳಿಗೆ ತೋರ್ಸೋಕ್ಕೆ ಇಷ್ಟ. ಇನ್ನೂ ಬೆಳೀರಿ ಅಣ್ಣ, ಇನ್ನೂ ಮುಂದೆ ಬೆಳಿತೀರಾ ನೀವು. ಸೂಪರ್. ಇದೇ ಥರ ಇರಲಿ ನಿಮ್ಮ ಫ್ರೆಂಡ್ಸ್ ಇದ್ರೆ ಬೆಳೆಸ್ತಿರ್ತೀವಿ ನಾವು ಹಂಗೆ. ಇದೇ ಥರ ಆ್ಯಕ್ಚುಲಿ ಇವನೇ ನನಗೆ ಇವತ್ತು ಗಾಡಿ ತಾಳಕ್ಕೆ ಕಾರಣನೇ ಇವನು, ನನ್ನ ಪ್ರಾಣ ಸ್ನೇಹಿತ ಇವನು ನಾನು ಯಾವತ್ತೂ ಮರೆಯಲ್ಲ. ಅಷ್ಟೇ ಹೆಲ್ಪ್ ಏನು ಮಾಡಿದ್ದಾನೆ. ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಫ್ರೆಂಡ್ಶಿಪ್ ನೋಡಿ ಹಿಂಗೆ ಇರಿ ಯಾವಾಗಲೂ, ಆಯ್ತಾ? ಕೊನೆ ತನಕ ಈ ಫ್ರೆಂಡ್ಶಿಪ್ ಬಿಟ್ಕೊಡೋಕೆ ಹೋಗ್ಬೇಡಿ, ಚೆನ್ನಾಗಿರಿ. ಥ್ಯಾಂಕ್ ಯು. ನಿಮ್ಮ ಎಕ್ಸಿಗೆ ಏನಾದರೂ ಹೇಳ್ಬೇಕು ಅಂತಿದ್ರೆ ಏನು ಹೇಳ್ತೀರಾ? ನೆಕ್ಸ್ಟು ನನ್ನನ್ನು ಬಿಟ್ಟು ಹೋದಂಗೆ ಅವರನ್ನು ಬಿಟ್ಟು ಹೋಗಬೇಡಿ, ಅವ್ರ ಜೊತೆ ಚೆನ್ನಾಗಿರಿ. ಅಷ್ಟೇನಾ? ಅಷ್ಟೇ, ಸಾಕು. ಸರಿ, ಆಯಿತು. ಥ್ಯಾಂಕ್ ಯು. ನಿಮ್ಮ ಹಳೆ ಹುಡುಗಿಗೆ ಏನಾದರೂ ಹೇಳ್ಬೇಕು ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತೀರಾ? ಹಳೆ ಹುಡುಗಿ ಅಂತಲ್ಲ, ಅವಳು ಯಾವತ್ತಿದ್ರೂ ಮನಸ್ಸಲ್ಲಿ ಇರ್ತಾಳೆ. ಬಟ್ ಮೇಯ್ನ್ ಏನು ಅಂತಂದರೆ ಅವಳು ಇವತ್ತು ಪ್ರೆಸೆಂಟ್ ಇಲ್ಲ, ನನ್ನ ಹೆಂಡತಿ ಮಗಳ ಜೊತೆ ಚೆನ್ನಾಗಿದ್ದೀನಿ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಷ್ಟೇ. ಅವಳು ಬಿಟ್ಟೋದ್ಮೇಲೆ ನಾನು ಚೆನ್ನಾಗಿಲ್ಲ ಲೈಫಲ್ಲಿ, ಎಲ್ಲೇ ಇದ್ರೂ ಹುಷಾರಾಗಿ ಚೆನ್ನಾಗಿ ಆರಾಮಾಗಿರಲಿ ಅಷ್ಟೇ. ಥ್ಯಾಂಕ್ ಯು. ಸರ್, ನಿಮ್ಮ ಹಳೆ ಹುಡುಗಿಗೆ ಏನಾದರೂ ಹೇಳ್ಬೇಕು ಅಂತಿದ್ರೆ ಏನು ಹೇಳ್ತೀರಾ? ಅವಳಿಗೆ ಏನು ಹೇಳೋಣ, ಅವಾಗ ನಾನು ಏನು ಹೇಳೋಕ್ಕಾಗಿಲ್ಲ, ಬರೀ ನೋಡ್ಕೊಂಡೆ ಆಯಿತು, ನಗಡ್ಕೊಂಡೆ ಆಯಿತು, ಹಂಗೆ ಹೋದೆ. ಕೊನೆ ತನಕ ನೀನು ಹಂಗೆ ಇರಮ್ಮ ಅಷ್ಟೇ. ಪ್ರಪೋಸು ಮಾಡಲಿಲ್ಲ. ಅವಳು ನೋಡ್ತಿದ್ಲು, ನಾನು ನೋಡ್ತಿದ್ದೆ. ಅವಳು ಬಂದು ಹೋಗೋಳು, ನಾನು ಬಂದು ಹೋಗ್ತಿದ್ದೆ. ಬಟ್ ಕೊನೆ ತನಕ ಅವಳ ಹತ್ರ ನಾನೇನು ಶೇರು ಮಾಡೋಕ್ಕಾಗಲಿಲ್ಲ ಮೇಡಮ್. ಈಗೇನಿಲ್ಲ, ಅಟ್ಲೀಸ್ಟ್ ಎಲ್ಲರೂ ಸಿಕ್ಕಿದ್ರೆ ಇಬ್ಬರೂ ಈಗ ಹೊಡ್ಕೊಂಡು ಅವತ್ತರೆಗೂ ಮಾತಾಡ್ಸಿಲ್ಲ, ಅಟ್ಲೀಸ್ಟ್ ಬಂದು ಮಾತಾಡ್ಸು ಅಷ್ಟೇ. ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಬಂದ್ಬಿಟ್ಟು ಇವ್ರನ್ನ ಮಾತಾಡ್ಸಮ್ಮ, ಆಯಿತು. ಅದೇ ಒಂದು ಖುಷಿ. ಎಲ್ಲೇ ಇದ್ರೂ ಚೆನ್ನಾಗಿರಿ, ನಾವು ಚೆನ್ನಾಗಿದ್ದೀವಿ. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹಳೆ ಹುಡುಗಿಗೆ ಏನಾದರೂ ಹೇಳ್ಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಹಳೆ ಹುಡುಗಿ ಅಂದರೆ ಮೇಡಮ್, ಇವಾಗ ನಾನು ಲವ್ ಮಾಡಿ ನೆನ್ನೆ ತಾನೇ ಎಲ್ಲ ಮುಗಿದೋಗಿದೆ. ರಾಂಗ್ ಡಿಸಿಷನ್ ತೊಗೊಂಡಿದ್ದೆ. ಇವಾಗ ಎಲ್ಲೇ ಇರಲಿ, ಚೆನ್ನಾಗಿರಲಿ, ಖುಷಿಯಾಗಿ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ನೆನ್ನೆನೇ ಬ್ರೇಕಪ್ ಆಗಿದ್ದು? ನೆನ್ನೆನೇ ಆಗಿದ್ದು. ರಾಂಗ್ ಡಿಸಿಷನ್ ತೊಗೊಂಡಿದ್ದೆ, ಫ್ಯಾಮಿಲಿಗೋಸ್ಕರ ಬಿಟ್ಟಿದ್ದೀನಿ. ಅವರೆಲ್ಲೇ ಇರಲಿ, ಚೆನ್ನಾಗಿರಲಿ. ಬೇಜಾರಾಗಬೇಡಿ, ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾಳೆ, ಆಯಿತಾ? ಸಿಗಲಿ. ಸರ್, ನಿಮ್ಮ ಹಳೆ ಹುಡುಗಿಗೆ ಏನಾದರೂ ಹೇಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈಗ ನೀವು ಹೇಳ್ಬೋದು. ಮೊದಲು ಸ್ಕೂಲ್ ಲೈಫಲ್ಲಿ ಇದ್ದೇ ಇತ್ತು, ಬಟ್ ಇವಾಗ ಮದುವೆ ಆಗಿ ಚೆನ್ನಾಗಿದ್ದಾರೆ, ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಹೇಳ್ತಿದ್ರು. ನಿಮ್ಮ ದೊಡ್ಡ ಮನಸ್ಸು. ಥ್ಯಾಂಕ್ ಯು ಸರ್. ಇವತ್ತಿನ ಟಾಸ್ಕು ನೀವು ನೋಡ್ತಿರೋ ಅಷ್ಟು ಈಸಿ ಆಗಿರಲಿಲ್ಲ, ತುಂಬಾ ಕಷ್ಟ ಆಯಿತು. ಸುಮಾರು ಜನ ಆನ್ಸರ್ ಮಾಡ್ತಿರ್ಲಿಲ್ಲ. ಇದೇ ಥರ ಬೇರೆ ಚಾಲೆಂಜ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತೊಂದು ಚೆನ್ನಾಗಿರೋ ಬರೋಣ. ಓಕೆ.